ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಕಿಟೆಕ್ಚರ್ IIA ಅಂತನ್ನುವಂಥ ಒಂದು ರಾಷ್ಟ್ರೀಯ ಸಂಸ್ಥೆಯ ಅಡಿಯಲ್ಲಿ ಕಲಬುರಗಿ ಚಾಪ್ಟರದ ವತಿಯಿಂದ ಆರ್ಕ್ ವಿಸ್ತಾರ 2025 ಇದು ಒಂದು ನಮ್ಮ ದೃಷ್ಟಿ ನಿಮ್ಮ ಸೃಷ್ಟಿ, ಅವರ್ ವಿಷನ್ ಯುವರ್ ಮಿಷನ್. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಇದೇ 28ನೇ ಮಾರ್ಚ್ ಸಾಯಂಕಾಲ 7:30 ಗಂಟೆಗೆ ಇವರು ಅಂದರೆ ಇನಾಗ್ರೇಷನ್ ಮಾಡ್ತಿದ್ದಾರೆ. ಆ ಇನಾಗ್ರೇಷನಲ್ಲಿ ಇವ್ರ ಉದ್ದೇಶ ಏನಿದೆ, ಇವ್ರು ಏನು ಮಾಡಬೇಕಂತಿದ್ದಾರೆ ಅಂತಂದು ಅದನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಇದರ ಮುಖ್ಯವಾದಂಥ ಮೆಗಾ ಕನ್ಸ್ಟ್ರಕ್ಷನ್ ಎಕ್ಸಿಬಿಷನ್. ಕನ್ಸ್ಟ್ರಕ್ಷನ್ ಮಾಡಬೇಕಂದ್ರೆ ಏನೇನು ವಸ್ತುಗಳನ್ನು ಬೇಕಾಗುತ್ತೆ ಅದ್ರ ಬಗ್ಗೆ ಒಂದು ಎಕ್ಸಿಬಿಷನ್ ಇಟ್ಕೊಂಡಿದ್ದಾರೆ. ಆರ್ಕಿಟೆಕ್ಚರ್ ಸೆಮಿನಾರ್ಸ್ ಇಟ್ಕೊಂಡಿದ್ದಾರೆ, ಹೆರಿಟೇಜ್ ವಾಕ್ ಇಟ್ಕೊಂಡಿದ್ದಾರೆ. ಒಟ್ಟಾರೆ ಬರುವಂಥ 10 ವರ್ಷಗಳಲ್ಲಿ ಏನ್ರಿ 2035ರವರೆಗೆ ಶೇಪಿಂಗ್ ದ ಫ್ಯೂಚರ್ ಆಫ್ ಕಲಬುರ್ಗಿ ಫಾರ್ ದ ನೆಕ್ಸ್ಟ್ 10 years ಇದು ಒಂದು ಉದ್ದೇಶ ಇಟ್ಕೊಂಡು ಒಂದು ಇಂಟ್ರೊಡಕ್ಟರಿ ಸ್ಪೀಚನ್ನು ಇವರು ಮಾಡ್ತಾಯಿದ್ದಾರೆ. ಇದರ ಮುಖ್ಯವಾದಂಥ ಕಾರ್ಯಕ್ರಮ ಅವರು ಮುಂದಿನ ತಿಂಗಳ ಮೇ 2, 3 ಮತ್ತು 4ನೇ ತಾರೀಕಿಗೆ ಮುಖ್ಯವಾದಂಥ ಇವೆಂಟನ್ನು ಅವ್ರು ಮಾಡ್ತಾಯಿದ್ದಾರೆ. ಆ ಇವೆಂಟ್ನಲ್ಲಿ ಎಲ್ಲ ಎಕ್ಸಿಬಿಷನ್ ಇವೆಲ್ಲ ಮಟೀರಿಯಲ್ ಎಕ್ಸಿಬಿಟ್ ಮಾಡೋದ್ರ ಜೊತೆಗೆ ಒಟ್ಟಾರೆ ಊರಿನ ಜನತೆಗೆ ಈ 3 ದಿವಸದ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಸೆಮಿನಾರ್ಸ್ಗಳನ್ನು ಇಟ್ಕೊಂಡು ನಾವು ಗುಲ್ಬರ್ಗ ನಗರದ ನಾಗರಿಕರಾಗಲಿ ಅಥವಾ ಮನೆ ಕಟ್ಟುವಂಥವ್ರು, ಕಾಂಪ್ಲೆಕ್ಸ್ ಕಟ್ಟುವಂಥವ್ರು, ಬೇರೆ ಬೇರೆ ಯಾವುದೇ ರೀತಿಯಿಂದ ಆರ್ಕಿಟೆಕ್ಟ್ ಏನು ಮಾಡ್ಬೋದು ಅನ್ನೋದು ಆ ತಿಳುವಳಿಕೆ ಹೇಳಿಕೊಡುವಂಥ ವಿಚಾರವನ್ನು ಇವರು ಇಟ್ಕೊಂಡು ಭಾಳ ದೊಡ್ಡ ಪ್ರಮಾಣದ ಇವರು ಸೆಮಿನಾರನ್ನು ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಇನೋವೇಟ್, ಬಿಲ್ಡ್ ಆ್ಯಂಡ್ ಇನ್ಸ್ಪೈರ್, ದಿಸ್ ಇಸ್ ದ ಥೀಮ್. ಈ ಥೀಮ್ ಇಟ್ಕೊಂಡು ಅವ್ರು ಮುಂದೆ ಬರ್ತಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಆರ್ಕಿಟೆಕ್ಚರ್ ವಿಸ್ತಾರ 2025 ಈ ಆಯೋಜನೆ ಮಾಡ್ತಿರುವಂಥ ಎಲ್ಲ ಆರ್ಕಿಟೆಕ್ಟ್ ಸಂಘಟನೆಗಳಿಗೆ ಅಭಿನಂದನೆಗಳನ್ನು ಹೇಳ್ತೀನಿ. ಇವತ್ತು ಕರ್ನಾಟಕ ಭಾಗದಲ್ಲಿ ಈ ಥರದ ಒಂದು ಕಾರ್ಯಕ್ರಮ ಮೊದಲನೇ ಬಾರಿಗೆ ಮಾಡ್ತಾ ಇದ್ದಾರೆ. ಇಟ್ ಈಸ್ ಓನ್ಲಿ ಟು ಎಜುಕೇಟ್ ಎವ್ರಿಬಡಿ ಆ್ಯಂಡ್ ಟು ಟೆಲ್ ಎವ್ರಿ ಒನ್ ವಾಟ್ ಆ್ಯನ್ ಆರ್ಕಿಟೆಕ್ಟ್ ಕ್ಯಾನ್ ಡೂ. ಮತ್ತು ಅದರಿಂದ ನಮಗೇನೇನು ಲಾಭ ಆಗುತ್ತೆ, ಯಾಕಂದರೆ ನಮಗೇನು ಮಾಹಿತಿ ಇರೋಲ್ಲ, ಗೊತ್ತಿರೋಲ್ಲ. ಅಂಥ ಸಂದರ್ಭದಲ್ಲಿ ಮತ್ತಾರು ಮಿಸ್ಯೂಸ್ ಆಗಬಾರ್ದು, ಅವರು ದುಬಾರಿ ಖರ್ಚನ್ನು ಮಾಡಬಾರ್ದು ಅಂಥೇಳಿ ಡೈರೆಕ್ಟ್ ಅಪ್ರೋಚನ್ನು ಇಟ್ಕೊಂಡಿದ್ದಾರೆ. ಅವರಿಗೆ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಭಾಳ ಒಳ್ಳೆಯ ರೀತಿಯಿಂದ 28 ಮಾರ್ಚ್ನೇ ಕಾರ್ಯಕ್ರಮ ಆಗಲಿ ಅಥವಾ 2, 3, 4 ಮೇ ಕಾರ್ಯಕ್ರಮ ಒಳ್ಳೆಯದಾಗಲಿ, ಶುಭವನ್ನು ಈ ಸಂದರ್ಭದಲ್ಲಿ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.